ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಸಾನು ಅಣ್ಣ ಒಬ್ಬ, ತಮ್ಮ ಒಬ್ಬ, ಇಬ್ಬರಿಗೂ ಫ್ಯಾನ್ಸಿ ಇಲ್ಲ, ಒಬ್ಬನಿಗೆ ಫ್ಯಾನ್ಸಿ ಡ್ರೆಸ್, ಇನ್ನೊಬ್ಬಂದು ಬರ್ತ್ಡೇ. ಅದಕ್ಕೆ ಫೋಟೋ ಕಳಿಸಿದ್ರು, ಅದನ್ನು ನೋಡ್ತಾ ಇದ್ಲು. ಇಲ್ಲಿ ನೋಡಿ, ಗಾಂಧಿ ಆಗಿರೋದು ಇವತ್ತು ಫ್ಯಾನ್ಸಿ ಡ್ರೆಸ್. ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಅನ್ಸುತ್ತೆ ಇವತ್ತು ಸ್ನೇಹಿತರೆ. ಸ್ಯಾಟರ್ಡೇ ಇವತ್ತು ರಜಾ ಇಬ್ಬರಿಗೂ, ರಾಜೇಶ್ಗೂ ರಜಾ, ಸಾನುಗೂ ರಜಾ. ಆದರೆ ನಮಗೆ ಮಾತ್ರ ಯೂಶ್ವಲಾಗಿ ಎದ್ದೋಳೋ ಥರನೇ ಇವತ್ತು ಬೇಗನೆ ಎದ್ದಿದ್ದು. 6 ಗಂಟೆಗೆ ಎದ್ದು ಏನು 8 ಗಂಟೆ ತನಕ ಏನು ಕೆಲಸ ಮಾಡಲಿಲ್ಲ. ಸಖತ್ತು ಚಳಿ, ಮಳೆ ಬರ್ತಿದೆ ಅಲ್ಲ, ಸಖತ್ತು ಚಳಿ ಆಗ್ತಿತ್ತು. ಆಮೇಲೆ ಎದ್ದ ಮೇಲೆ ಮನೆ ಕೆಲಸ ಮುಗಿಸ್ಕೊಂಡು ಅರ್ಜೆಂಟಾಗಿ, ಎಷ್ಟೇ ಬೇಗ ಎದ್ರೂ ಹೋಗೋ ಟೈಮಲ್ಲಂತೂ ಅರ್ಜೆಂಟ್ ಇದ್ದಿದ್ದೇನೆ ಯಾವಾಗಲೂ. ಮೀಟಿಂಗ್ ಇತ್ತು ಸಾನು ಸ್ಕೂಲಲ್ಲಿ, PTM ಪೇರೆಂಟ್ಸ್ ಟೀಚರ್ ಮೀಟಿಂಗ್. ಸೊ ಇವಾಗ ಹೋಗಿ ಮುಗಿಸ್ಕೊಂಡು ಬಂದ್ವಿ. ಬರಬೇಕಾದ್ರೆ ಸಾನು ಅವರು ಕಿಂಡರ್ ಜಾಯ್ ತೆಗೆಸ್ಕೊಡ್ಬೇಕಿತ್ತು, ನಾವು ಪ್ರಾಮಿಸ್ ಮಾಡಿದ್ವಿ. ಸೊ ಕಿಂಡರ್ ಜಾಯ್ ಯಾಕೆ ತೆಗೆಸ್ಕೊಡ್ಬೇಕಿತ್ತು, ನಾವು ಯಾಕೆ ತೆಗೆಸ್ಕೊಟ್ವಿ ಅಂತ ನಾನೊಂದು ಕ್ಲಿಪ್ ಹಾಕ್ತೀನಿ ಆಮೇಲೆ, ಓಕೆ? ಅದನ್ನು ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ. ಇವತ್ತು ತೆಗೆಸ್ಕೊಡ್ಲೇಬೇಕು ಅಂತ ನಿನ್ನೆಯಿಂದನೇ ಹಠ ಹಿಡ್ದಿದ್ಲು. ಇವತ್ತು ತೆಗೆಸ್ಕೊಟ್ಬಿಟ್ಟು ಬಂದ್ವಿ. ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡೋಣ. ಪೇರೆಂಟ್ ಟೀಚರ್ ಮೀಟಿಂಗಲ್ಲಿ ಸಾನು ಕಂಪ್ಲೇಂಟ್ಸ್ ಏನಾದರೂ ಇದೆಯಾ ಕೇಳಿದ್ವಿ. ಅವರು ನೋ ಆಲ್ ಮೈ ಕ್ಲಾಸ್ ಗರ್ಲ್ಸ್ ಆರ್ ವೆರಿ ಗುಡ್, ಎಲ್ಲರಿಗೂ ಸೇರಿಸ್ಕೊಂಡು ಗುಡ್ ಅಂದ್ಬಿಟ್ರು. ಇನ್ನೇನು ಹೇಳಿದ್ರು? ನಥಿಂಗ್, ಅವರೇನು ಹೇಳಲೇ ಇಲ್ಲ. ಶಿ ಓಪನ್ಲಿ ಸ್ಪೀಕ್ಸ್, ಏನಾದರೂ ಬೇಕಾದ್ರೆ ಕೇಳ್ತಾರೆ. ಕೇಳ್ತೀಯಾ ಸಾನು? ಏನು ಕೇಳ್ತೀಯಾ? ಏನಾದರೂ ಕೇಳು ಅಂದರೆ ಮ್ಯಾಮ್ ಬೈತಾರೆ. ಏನಾದ್ರು ಡೌಟ್ ಇದ್ರು ಕೇಳ್ತಾರೆ. ಏನು ಕೇಳ್ತಾಳೋ? ಯಾರೋ ಒಬ್ಬ ಇವಳು ಪಕ್ಕ ಕೂತ್ಕೊಳ್ಳೋನು ಭಾರಿ ಕಿರಿಕ್ ಪಾರ್ಟಿ ಅಂತ. ನೋಡ್ರಿ ಹೆಂಗೆ ಕೋಪ ಬಂತು ಅವಳಿಗೆ. ಅದೇನು ಡಿ ಮಾರ್ಟ್ ಅಲ್ಲಿ ತಗೊಂಡಿತ್ತು ಮೊಬೈಲ್ ಎರೇಸರ್. ಆ್ಯಕ್ಚುಲಿ ಏನು ಗೊತ್ತಾ, ಅವಳು ಒಂದು ಸಾರಿ ಹೇಳಿದ್ದಾಳೆ ಈ ಥರ ಮಾಡಬೇಡ ಅಂತ, ಅವನು ಕೇಳೇ ಇಲ್ಲ. ಅದು ಏನೋ ಅವಳ ಅಬ್ಸೆನ್ಸಲ್ಲಿ ಎತ್ಕೊಂಡು ಅಳಿಸೋದಂತೆ, ಕಿತ್ತಾಕೋದಂತೆ, ಇಟ್ಬಿಡೋದಂತೆ. ಅಲ್ಸನ ಗೊತ್ತಿಲ್ಲ, ಆದರೆ ಕಿತ್ತಾಕ್ತಾನೆ ಅದನ್ನು. ಆಮೇಲೆ ನಾನು ಒಂದು ಸಾರಿ ಮಾಡಿದ್ನಂತೆ ಹಂಗೆ. ಆಮೇಲೆ ಸಾನು ಮ್ಯಾಮ್ಗೆ ಹೇಳಬೇಕಿತ್ತು ಅಂತೆ, ಹೇಳಿದೆ ಮಮ್ಮ ಮ್ಯಾಮ್ಗೆ ಅಂದರು. ಸರಿ, 2ನೇ ಸಾರಿನೂ ಮಾಡಿದ್ನಂತೆ. ಕೋಪದಲ್ಲಿ ಬಂದು, ನೋಡು ಮಮ್ಮಿ ಹೆಂಗೆ ಮುರಿದಾಕ್ಬಿಟ್ಟಿದ್ದಾನೆ, ನಾನು ಮ್ಯಾಮ್ಗೆ ಹೇಳಿದೆ, ಮ್ಯಾಮ್ ಏನೂ ಮಾಡಲೇ ಇಲ್ಲ, ಅಂದರೂ ಮುರಿದಾಕಿದ್ದಾನೆ ಅಂದರು. ಏನು ಮಾಡಲಿ ನಾನು? ಟೀಚರ್ಸ್ಗೆ ನಾವು ಹೋಗಿ ಮಾತಾಡ್ಸೋಕ್ಕೆ ಡೈರೆಕ್ಟಾಗಿ ಆಗೋದಿಲ್ಲ. ಇನ್ನೇನು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಬರ್ತಾ ಇದೆ, ಆವಾಗ ಹೇಳೋಣ, ಅದ್ರ ಮುಂಚೆ ಏನಾದರೂ ಮಾಡೋಣ ಅಂದ್ಬಿಟ್ಟು ಆಲ್ಮನಾಕಲ್ಲಿ ಬರೆದು ಕಳಿಸಿದ್ದೆ, ಈ ಥರ ಮಾಡ್ತಾ ಇದ್ದಾನಂತೆ, ಪ್ಲೀಸ್ ಆಸ್ಕ್ ಹಿಮ್ ನಾಟ್ ಟು ಡೂ ಅಂತ ಹೇಳಿಬಿಟ್ಟು. ಅವ್ರ ಮ್ಯಾಮು ಸರಿ ವಿಲ್ ಟೇಕ್ ಆ್ಯಕ್ಷನ್ ಅಂತ ಬರೆದು ಕಳಿಸಿದ್ರು ಅವರು. ಇವತ್ತು ಹೋದಾಗ ಕೇಳಿದೆ, ಅದಕ್ಕೆ ಇಲ್ಲ, ಅವನ್ನ ಎಲ್ಲೇ ಕೂರಿಸಿ, ಯಾರ ಪಕ್ಕ ಆದರೂ ಕೂರಿಸಿ, ಅವನು ಭಾರಿ ತುಂಟ, ಎಲ್ಲರದು ಇದೆ ಕಂಪ್ಲೇಂಟು, ಒಂದಲ್ಲ ಏನಾದರೂ ಒಂದು ಕಿರಿಕ್ ಮಾಡ್ತಾನೆ ಇರ್ತಾನೆ, ಸರಿನಾ? ಆ ಥರ ಅದೊಂದು ಕಂಪ್ಲೇಂಟು ನಾನು ಹೇಳ್ಬಿಟ್ಟು ಬಂದಿದ್ದು. ಇನ್ನು ಏನೋ ಕ್ಲಾಸ್ಕಲ್ಲಿ ಇಂಟರ್ ಸ್ಕೂಲ ಆಲ್ ಓವರ್ ಇಂಡಿಯಾನ ಜಾನು ಅದು ಕಾಂಪಿಟೇಷನ್, ಒಲಿಂಪಿಯಾಡ್ ಕಾಂಪಿಟೇಷನ್ ಇದೆಯಂತೆ. ಅದನ್ನು ಫಾರ್ಮ್ ಕೊಟ್ಟು ಕಳಿಸಿದ್ರು. ಅದ್ರ ಬಗ್ಗೆ ನಮಗೇನೂ ಗೊತ್ತಿಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಕೇಳಿದೆ. ಸೇರ್ಸೋಣ ಅಂತ ಇದ್ದೀನಿ ಸಾನುಗೆ. ಚೆನ್ನಾಗಿರುತ್ತೆ, ಲಾಜಿಕಲ್ ರೀಸನಿಂಗ್ಸು ಎಲ್ಲ. ನನಗೆ ಬಿಟ್ಟಿದ್ದಿದ್ರೆ 6ಕ್ಕೂ ಸೇರಿಸ್ಬಿಡ್ತಿದ್ದೆ. 6 ಸಬ್ಜೆಕ್ಟ್ ಇದೆ ಅದರಲ್ಲಿ, ಸದ್ಯಕ್ಕೆ ಸಾಕು ಒಂದು. ಸಾನುಗೆ ಬರೀ ಆಟನೇ ಅಂತಿರ್ತಾಳೆ, ಓದೋದಿಲ್ಲ ಈ ಹುಡುಗಿ ಅಂದ್ಬಿಟ್ಟು 1ಕ್ಕೆ ಸೇರಿಸೋಣ ಅಂತ ಇದ್ದೀನಿ. ತೋರ್ಸಮ್ಮ, ಇವಳು ಕಿಂಡರ್ ಜಾಯ್ ಯಾತಕ್ಕೆ ಬೇಕು ಅನ್ನೋದು ಅಂದರೆ ಅವಳಿಗೆ ಅದರಲ್ಲಿ ಗಿಫ್ಟ್ ಸಿಗುತ್ತೆ ಅಂತ ಹೇಳಿಬಿಟ್ಟು. ಆ ಗಿಫ್ಟ್ ಇವತ್ತು ಸಿಕ್ಕಿರೋದು ಚೆನ್ನಾಗಿದೆ, ತೊಗೊಂಡು ಬಾ. ನಾನು ಬಂದ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದೆ, ಇವಾಗ ಎದ್ದು ಡ್ರೆಸ್ ಚೇಂಜ್ ಮಾಡಬೇಕು. ಸಖತ್ತು ಚಳಿ ಇತ್ತು, ಜಾಕೆಟ್ ಹಾಕಿ ಹೋಗಿದ್ದೆ. ತೋರಿಸು, ಬೇಗ ತೋರ್ಸಮ್ಮ. ಬ್ರೇಸ್ಲೆಟ್ ಬಟರ್ಫ್ಲೈ ಚೆನ್ನಾಗಿದೆ, ಬಟರ್ಫ್ಲೈ ಬ್ರೇಸ್ಲೆಟ್. ಇಲ್ಲ ಅಂದಿದ್ರೆ ಯಾವುದಾದ್ರೂ ಟಾಯ್ ಕೊಡ್ತಾಯಿದ್ರು, 1-2 ದಿನ ಆಡ್ತಿದ್ಲು, ಎಲ್ಲಾದರೂ ಒಂದು ಮೂಲೆಯಲ್ಲಿ ಹಾಕ್ತಿದ್ಲು. ಅದಕ್ಕೆ ನಾನು ಕಿಂಡರ್ ಜಾಯ್ ತೆಗೆಸ್ಕೊಡಲ್ಲ. ಈ ಹುಡುಗಿಗೆ ಚಾಕ್ಲೇಟ್ ಬೇಡ, ಬರೀ ಅದರಲ್ಲಿರೋ ಗಿಫ್ಟ್ ಬೇಕು. ಕರ್ಮಕಾಂಡ, ಏನೆಲ್ಲ ಕಾನ್ಸೆಪ್ಟ್ ತೆಗಿತಾರಲ್ವ ಮಕ್ಕಳಿಗೆ ಅಟ್ರ್ಯಾಕ್ಟ್ ಮಾಡೋದಕ್ಕೆ. ಓಕೆ ಸ್ನೇಹಿತರೆ, ಈಗ ಇಷ್ಟ ಆಯ್ತಾ? ಈಗ ಬಂದಿದ್ದೀವಿ, ಅಡುಗೆ ಮಾಡಬೇಕು. ಫುಲ್ ಹ್ಯಾಪಿ ಸಾನು ಅಂತೂ. ನಮ್ಮಮ್ಮ ಕೇಳಿಸ್ಬಿಡುತ್ತೆ. ನನಗೆಲ್ಲ ಮಾರ್ಕ್ಸ್ ಬಂದಿದೆ, ಬಂದಲ್ಲ ಔಟ್ ಬಂದಿದೆ, ಯಾವುದಂತ ನೋಡೋಣ ಬನ್ನಿ. ಒಂದ್ಸತಿ ಬಾಯಲ್ಲಿ
ಓದಿಸ್ಬಿಟ್ಲಲ್ಲಪ್ಪ. ಸೈನ್ಸ್ ಅಲ್ಲಿ ಸಾನು, ಸೋಷಿಯಲ್ ಅಲ್ಲಿ 73. ನೀನು ಅವತ್ತೇ ಹೇಳಿದೆ ಅಲ್ವಾ? ಕೊನೆಗೂ ಹೊಡೆದ್ಬಿಟ್ಟಲ್ಲೇ ಸಾನು. ಎರಡಾ? ಒಂದು ಕಾಂಪ್ಲಿಮೆಂಟ್ರಿ ಕನ್ನಡದಲ್ಲಿ. ಪಾಪ 19.5 ಅಂದೆ ಅಲ್ವಾ? 19 ಬಂದಿದೆ ಅಲ್ಲಿ. ಕೇಳೋಣ ಸುಮ್ಮೀರಿ. ಕನ್ನಡದಲ್ಲಿ ಬರೀ ಬಂದರು ಅಂತ ಬರ್ದಿರೋದಕ್ಕೆ ಯಾಕೆ 1 ಮಾರ್ಕ್ಸ್ ಕಟ್ ಮಾಡಿದ್ದೀರಾ? ಮಾನವ ಅಂತ ಕರೆಕ್ಟಾಗಿ ಬರ್ದಿದ್ದಾಳಲ್ವಾ ಅಂತ. ಸೊ ಕನ್ನಡದಲ್ಲಿ 20ಗೆ 19, ಬಾಕಿದ್ರಲ್ಲೆಲ್ಲ 18, ಒಂದರಲ್ಲಿ 17, ಸೈನ್ಸ್ ಅಲ್ಲಿ 20 ಔಟ್ ಆಫ್ 20. ಅಮ್ಮ ಡಾಗ್ ರಾಂಗ್ ಅನ್ಕೊಂಡೆ. 13 ಇಯರ್ಸ್ ಡಾಗೆ ಕರೆಕ್ಟು. ನಾನು ಟ್ರೀ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಅವತ್ತು ಅವಳು ಏನಂತಿದ್ದು ಟ್ರೀ ಬರ್ದಿದ್ದೀನಿ ಅಂತ ಹೇಳಿ ತಾನೆ. ನನಗೂ ಒಟ್ನಲ್ಲಿ ಅವಳೇನಂದಿದ್ದಾಳೆ, ನನಗೆ ಓದಿಸ್ಲಿಲ್ಲ ಮಮ್ಮ ಅದು ಅನ್ಬಿಟ್ಟು ಅಂದ್ಲು ಅಷ್ಟೇನೆ. ಅವಳು ನನ್ನ ಹತ್ರ ಏನು ಹೇಳಿದ್ದು, ನಾನು ಟ್ರೀ ಬರ್ದ್ಬಿಟ್ಟಿದ್ದೀನಿ ಡಾಡ, ಅದು ಆನ್ಸರು ಡಾಗ್ ಇರಬೇಕಿತ್ತು ಅಂತ ಹೇಳಿದ್ದು. ಅವಳು ಏನು ಮಾಡ್ಕೊಂಡ್ರೆ ಡಾಗೇ ಬರ್ದಿದ್ದಾಳೆ. ಹೊರಗಡೆ ಬಂದಾದ್ಮೇಲೆ ನಾನು ಟ್ರೀ ಬರ್ದ್ಬಿಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದಾಳೆ. ಹಂಗೆ ಕಾನ್ಸಂಟ್ರೇಷನ್ ಇಲ್ಲ, ಏನೋ ಒಂದು ಮೈಂಡಲ್ಲಿ ಯೋಚನೆ ಮಾಡ್ತಾಳೆ, ಬರೆಯೋ ತನಕ ಚೇಂಜ್ ಆಗ್ಬಿಟ್ಟಿರುತ್ತೆ. ಎನಿವೇಸ್ ಬೇಬಿ, ಗುಡ್ ಟ್ರೈ. ಬಟ್ ಈ ಸತಿ ಕಾಂಪ್ಲಿಮೆಂಟ್ರಿ ಅಂತ ಹೇಳಿರೋದು ಒಂದು ಈ ಸತಿ ಮಾತ್ರ. ನೆಕ್ಸ್ಟ್ ಟೈಮ್ ಯಾವ ಸಬ್ಜೆಕ್ಟಲ್ಲಿ 20 ಔಟ್ ಆಫ್ 20 ಬರುತ್ತೆ ಅದಕ್ಕೆ ಮಾತ್ರ ಕಿಂಡರ್ ಜಾಯ್. ಮ್ಯಾಮ್ ಪೇಪರ್ ಕೊಡ್ಬೇಕಾದ್ರೆ ಏನೋ ಹೇಳಿದ್ರಂತೆ ಅವ್ರ ಸಾನ್ವಿ. ಬರೀ ನಂಗೆ ಇನ್ನೊಬ್ಳಿಗೆ ಮಾತ್ರ 20 ಔಟ್ ಆಫ್ 20. ಇನ್ನೊಬ್ಳು ಬ್ರಿಲಿಯಂಟ್ ಇದ್ದಾನೆ, ಅವನು 19 ಸಿಕ್ಕಿದಂತೆ. ಅದಕ್ಕೆ ಏನಂದ್ರು, ಅವ್ನಿಗೆ 19 ಸಿಕ್ತಾ. ಆಮೇಲೆ ನಂಗೆ ಪೇಪರ್ ಕೊಡುವಾಗ ಡಬಲ್ ಕ್ಲಾಪ್ ಫಾರ್ ಸಾನ್ವಿ ಅಂತ ಹೇಳಿದ್ರು. ಅವರು ಹೇಳಿದ್ರಂತೆ 79 ಎಬೋ ಬಂದಿರೋರ್ದು ಹೇಳ್ತೀನಿ ಅವ್ರಿಗೆ ಕ್ಲಾಪ್ ಮಾಡಿ ಅಂತ. ಆಮೇಲೆ ಸಾನ್ವಿ ಹೆಸರು ಹೇಳಬೇಕಾದ್ರೆ ಡಬಲ್ ಕ್ಲಾಪ್ ಫಾರ್ ಸಾನ್ವಿ ಅಂದ್ರಂತೆ. ಇವಳು ಅದೇ ಡಬಲ್ ಕ್ಲಾಪ್ ಅನ್ನು ಜೋಶಲ್ಲೇ ಇದ್ಬಿಟ್ಟು ನೋಡು. ಬಟ್ ಸ್ಟಿಲ್ ನಾಟ್ ಬ್ಯಾಡ್. ಸೋಷಿಯಲ್ ಅಲ್ಲಿ ಗೊತ್ತಿದ್ದು ತಪ್ಪು ಮಾಡೋಳೆ, ಬಾಕಿದ್ರಲ್ಲೆಲ್ಲಾನು 18 ಮಾರ್ಕ್ಸ್. ಒಂದ್ಸರಿ ಪೇಪರ್ ತೆಗೆದು ನೋಡ್ಬೇಕು ಏನೇನು ಮಾಡೋಳೆ ಅದು. ಓಕೆ ನೈಸ್. ನೆಕ್ಸ್ಟ್ ಟೈಮ್ ಫುಲ್ ಎಲ್ಲದ್ರಲ್ಲೂ. ಇವತ್ತು 3 ಕೊಟ್ಟಿದ್ದು. ನಾನು ಕಷ್ಟ ಬಿದ್ದು ಪೂಜೆ ಮಾಡಿದ್ದೀನಿ. ಲಕ್ಷ್ಮಿ ಒಳ್ಳೇದು ಮಾಡಮ್ಮ. ನೆನ್ನೆ ಕಳಶ ಇಟ್ಟಿದ್ರಲ್ಲ, ಆ ಕಳಶದ ನೀರನ್ನ ಮನೆಗೆ ಪ್ರೋಕ್ಷಣೆ ಮಾಡ್ತಾ ಇರೋದು. ಪ್ರೋಕ್ಷಣೆ ಎಲ್ಲ ಕಡೆ. ಈಗ ಸ್ನೇಹಿತರೆ ಡಿ ಮಾರ್ಟಿಗೆ ಬಂದ್ವಿ. ಸುಮ್ಮನೆ ನಿಂತ್ಕೋ. ಇದು ಒಳಗಡೆಯಿಂದ ಏನು ವಿಡಿಯೋ ಮಾಡೋ ಹಾಗಿಲ್ಲ, ಅದಕ್ಕೆ ಇಲ್ಲೇ ಮಾಡಿಬಿಡ್ತಾ ಇದ್ದೀನಿ. ಇದು ಯಾತಕ್ಕೆ ಬಂದಿರೋದು ಅಂದರೆ ನನ್ನ ಡಯಟ್ಗೆ ಕೆಲವೊಂದು ಐಟಮ್ಸ್ ಬೇಕಿತ್ತು. ಅವತ್ತು ಯಶವಂತಪುರಲ್ಲಿ ಮಾಡಿದೆ, ಅಲ್ಲೂ ಸಿಗಲಿಲ್ಲ. ಅದಕ್ಕೆ ಇಲ್ಲಿ ತೊಗೊಳೋದಕ್ಕೆ ಬಂದಿದ್ದೀನಿ. ರಾಜೇಶ್ ಪಾರ್ಕ್ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಇಲ್ಲಿ ಅವರು ಕಾಯ್ತಾ ಇದ್ದೀನಿ. ಇವರು ನನ್ನ ಸಬ್ಸ್ಕ್ರೈಬರ್ ಅಂತ ಸ್ನೇಹಿತರೆ. ನನ್ನ ದೂರದಿಂದನೇ ನೋಡಿಬಿಟ್ಟು ಬಂದು ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು. ಅವ್ರ ಫ್ಯಾಮಿಲಿ ಕೂಡ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಹನಿ ತಗೋ. ಅಲ್ಲ ಅದು ತಗೋ, ಪತಂಜಲಿ ತಗೋ. ಆಯಿತು, ಈಗ ಶಾಪಿಂಗ್ ಮುಗಿಸ್ಕೊಂಡು ಹೊರಗಡೆ ಹೊರಡ್ತಾ ಇದ್ವಿ. ಚಳಿ ಇತ್ತು, ಪಾಪ್ಕಾರ್ನ್ ಸ್ಮೆಲ್ ಸಖತ್ತಾಗಿ ಬರ್ತಾ ಇತ್ತು. ಸೊ ಪಾಪ್ಕಾರ್ನ್ ತೊಗೊಳೋದಕ್ಕೆ ನಿಂತಿದ್ವಿ. ಮಳೆ ಬರ್ತಾ ಇದೆಯಾ ನೋಡಿ.
ಹೋಗ್ಬೇಕಾದ್ರೇ ನೋಡಿದ್ವಿ. ನೋಡ್ಬಿಟ್ಟು ಸಾನು ಇಲ್ಲಿ ಆಡೋಣ ಅಂದಿದ್ವಿ. ಯಾಕಂದರೆ ಬೆಂಗಳೂರಲ್ಲಿ ಇದು ನಾವು ತುಂಬ ಕಡಿಮೆ ಆಡೋದು. ಮೈಸೂರಲ್ಲಿ ಎಕ್ಸಿಬಿಷನಲ್ಲಿ ಮಾತ್ರನೇ ಆಡೋದು ಇದೆಲ್ಲನೂ ಗೇಮ್ಸ್. ನೋಡಿಬಿಟ್ಟು ಡಡಾ ಬೆಂಗಳೂರಲ್ಲಿದೆ ಆಡೋಣ ಅಂದರು. ಅಂದರೆ ಫನ್ ವರ್ಲ್ಡಲ್ಲಿ ಇದೆ, ನಾವು ಆ ಕಡೆ ಕರ್ಕೊಂಡೋಗಿಲ್ಲ ಅಷ್ಟೇ. ಆನ್ ದ ವೇ ಇತ್ತಲ್ಲ ಅಂದ್ಬಿಟ್ಟು ಇಲ್ಲಿ ಸಾನುಗೆ ಆಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಲೋ ಸ್ನೇಹಿತರೆ, ನಾನು ಡಿ ಮಾರ್ಟಲ್ಲಿ ಏನೇನು ಶಾಪಿಂಗ್ ಮಾಡಿದೆ ಅದನ್ನು ತೋರಿಸೋಣ ಅಂತ ಅಂದ್ಕೊಂಡೆ. ಗ್ರಾಸರಿ ಶಾಪಿಂಗಿಗೆ ನಾನು ಮೇನ್ ಹೋಗಿದ್ದು, ಯಾಕಂದರೆ ಡಯಟ್ದು ಲೀಸ್ಟ್ ಕೊಟ್ಟಿದ್ದಾರಲ್ಲ ಅದಕ್ಕೆ ತಕ್ಕಂತೆ. ಆದರೆ ಅದಕ್ಕೆ ಇನ್ನೂ ಸ್ವಲ್ಪ ತರೋದಿದೆ, ಅದಕ್ಕೆ ನಾನು ಎಲ್ಲನೂ ಒಟ್ಟಿಗೆ ಸೇರಿಸಿ ತೋರಿಸೋಣ ಅಂಥೇಳಿ. ಕೆಲವೊಂದು ಸಿಗಲಿಲ್ಲ ಅಲ್ಲಿ. ಸೊ ಲೀಸ್ಟ್ ಏನೇನಿದೆ ಅದಕ್ಕೆ ತಕ್ಕಂತೆ ನಾನು ತಂದಾಗ ನಿಮಗೆ ಟೋಟಲಿ ತೋರಿಸ್ತೀನಿ. ಈಗ ಗ್ರಾಸರಿ ಬಿಟ್ಟು ನಾನು ಕೆಲವೊಂದು ಪ್ಲೇಟ್ಸ್ಗಳು ತೊಗೊಂಡೆ. ಇದು ಸಾನು ತೊಗೊಂಡಿರೋ ಪ್ಲೇಟು. ಓ ಮೈ ಗಾಡ್, ಎಷ್ಟು ಪ್ಲೇಟ್ಸ್ ಇತ್ತು ಅಂತೀರಾ ಈ ಸಾರಿ ಹೋದಾಗ ಇಂಥದ್ದು. ಸ್ಟಾರ್ಟಿಂಗ್ ಫ್ರಮ್ 80 ರುಪೀಸಿಂದ ಇದು 110. ಎಲ್ಲ ಈ ಪ್ರಿನ್ಸೆಸ್ಗಳದ್ದು ಇದ್ದಿದ್ದಪ್ಪ. ನಾನು ನೋಡ್ಬಿಟ್ಟಂತೂ ನನಗೆ ಅಂದ್ಕೊಂಡು ನೀನು ಮಾತ್ರ ತೊಗೊಳ್ತೀಯ ಪ್ಲೇಟ್ಸ್ಗಳು, ನನಗೆ ಬೇಡವಾ ಅಂದ್ಕೊಂಡು ಅವಳು ಇದೊಂದು ತೊಗೊಂಡು, ನಾನು ಇದು ತೊಗೊಂಡೆ ಎಲೆ ಥರದ್ದು ಸಮಥಿಂಗ್ ಫೋಟೋಸ್ಗೆಲ್ಲ ಇಡೋದಕ್ಕೆ ಚೆನ್ನಾಗಿರುತ್ತಲ್ವ ಅಂದ್ಬಿಟ್ಟು. ಇದು 45 ಲೀಫ್ ಟೈಪು. ಒಂದು ಗ್ಲಾಸ್ ಸೆಟ್ ತೊಗೊಂಡೆ. ಆಮೇಲೆ ತುಂಬ ಉದ್ದ ಇತ್ತು, ಸೊ ಅದರಲ್ಲಿ ಹಾಫ್ ಇರೋವಂಥದ್ದು ಒಂದು ತೊಗೊಂಡೆ, ಲೈಕ್ ಜ್ಯೂಸ್ ಗ್ಲಾಸಸ್, ಅದು ನೀರು ಕುಡಿಯೋದಕ್ಕೆ ಚೆನ್ನಾಗಿದೆ. ಇದು 100 ರುಪೀಸ್ಗೂ ಇತ್ತು, 100ಗೆ 6. ಆ್ಯಂಡ್ ಸಿಂಗಲ್ ಮಗ್ ಟೈಪ್ ಇರುತ್ತಲ್ಲ ಅದು ಎಷ್ಟು ಮರ್ತೋಯ್ತು. ಇದು 6ಗೆ 230 ರುಪೀಸ್. ಸೊ 230 ರುಪೀಸ್. 100 ರುಪೀಸ್ ಏನಿತ್ತು ಅಂದರೆ ಇಷ್ಟೇ ಉದ್ದ ಇತ್ತು, ಆದರೆ ಗ್ಲಾಸ್ ಕ್ಲಾರಿಟಿ ಇರಲಿಲ್ಲ, ಸಮ್ ಡಲ್ ಥರ ಇತ್ತು. ಅದಕ್ಕೆ ರಾಜೇಶ್ ಬೇಡ ಇದು ಚೆನ್ನಾಗಿದೆ ನೋಡು ಅಂದ್ಬಿಟ್ಟು ಇದು ತೊಗೊಂಡ್ವಿ. ಈ ಥರ ಇದೆ, ಲೈಕ್ ಜ್ಯೂಸ್ಗೆಲ್ಲನೂ ಚೆನ್ನಾಗಿರುತ್ತಲ್ವ. ಇದು ಡಿ ಮಾರ್ಟ್ದೇನೆ ಬ್ರ್ಯಾಂಡ್, ಇದ್ರ ಮೇಲೆ ಡಿಸ್ಕೌಂಟ್ ಏನು ಇರಲಿಲ್ಲ. ಇಟ್ಸ್ 230 ರುಪೀಸ್. ಅದು ಬಿಟ್ಟರೆ ಒಂದು ದೊಡ್ಡ ಟ್ರೇ ತೊಗೊಳ್ಬೇಕಿತ್ತು ನಾನು. ಇದಕ್ಕಿಂತ ಚಿಕ್ಕದಿದೆ, 2 ಇದೆ. ಇದಕ್ಕಿಂತ ಸೈಜ್ ಬೈ ಸೈಜಲ್ಲಿ 2 ಇದೆ. ಸೊ ಏನಿದೆಯೋ ಅದಕ್ಕಿಂತ ದೊಡ್ಡ ಸೈಜು ಒಂದು ತೊಗೊಂಡೆ. ಇದು ಬಂದು 169. ಇನ್ನು ಒಂದು ಇದು ಚಾಪಿಂಗ್ ಬೋರ್ಡ್. ನಾನು ಪ್ರೀವಿಯಸ್ ಟೈಮೆಲ್ಲನೂ ನೋಡ್ತಾನೇ ಇದ್ದೆ, ಹೋಗಿದ್ದ ಕಡೆ ಅಲ್ಲೆಲ್ಲ ಚಿಕ್ಕದಿರ್ತಾ ಇತ್ತು. ಚಿಕ್ಕದು ನಿಮಗೆ 200-250 ಎಲ್ಲ ಸಿಗುತ್ತೆ. ಬಟ್ ನನಗೆ ಕಟ್ ಮಾಡಿದಾಗ ಒಂದು ಕಡೆ ಸರಿಸ್ಬೇಕಲ್ವ, ಸರಿಸಿದಾಗ ಸ್ವಲ್ಪ ಜಾಗ ಬೇಕಾಗುತ್ತೆ. ಹಾಗಾಗಿ ನಾನು ದೊಡ್ಡದು ತೊಗೊಂಡೆ. ಚಿಕ್ಕದು ಕೂಡ ಜಸ್ಟ್ ಕಟ್ ಮಾಡಿ ನಾವು ಎತ್ತಿಟ್ಕೊಳ್ಬೇಕಾಗುತ್ತೆ. ಸೊ ಇದು ಬ್ಯಾಂಬೂ ಚಾಪಿಂಗ್ ಬೋರ್ಡ್ ಅಂತೆ. ನೆಕ್ಸ್ಟು 2 ಟವಲ್ ತೊಗೊಂಡೆ. ಒಂದು ಫೇಸ್ ಟವಲ್ಲು, ಇದು 40 ರುಪೀಸ್. ಇನ್ನು 10 ರುಪೀಸ್ದು ಒಂದು ಕೈ ಸೈಜ್ದು ಕೂಡ ಇತ್ತು, ತುಂಬಾ ಚಿಕ್ಕದು, ಚೆನ್ನಾಗಿರಲಿಲ್ಲ, ಯಾವುದಕ್ಕೂ ಯೂಸ್ ಆಗೋದಿಲ್ಲ ಅಂದ್ಬಿಟ್ಟು ತೊಗೊಂಡಿಲ್ಲ. ಇನ್ನು ಒಂದು ಟವಲ್ ತೊಗೊಂಡೆ. ಆ್ಯಕ್ಚುಲಿ ಇದು MRP ಬಂದು 150, ಬಟ್ ಸ್ಪೆಷಲ್ ಪ್ರೈಸ್ ಅಂದ್ಬಿಟ್ಟು 129 ಹಾಕಿದ್ದಾರೆ. ಅದರ ಬಿಲ್ಲಲ್ಲಿ 150ನೇ ಬಂದಿದೆ. ನಾನು ಅಲ್ಲಿ ನೋಡ್ಕೊಂಡಿಲ್ಲ, ಅಂದರೆ ಬಿಲ್ಲಿಂಗಿಗೆ ರಾಜೇಶ್ ನಿಂತಿದ್ರು, ನಾನು ನೋಡಲಿಲ್ಲ. ಹಾಗಾಗಿ ಇದಕ್ಕೆ 150ನಾ 129ನಾ ಗೊತ್ತಿಲ್ಲ, ಬಟ್ ನಾವು ಪೇ ಮಾಡಿರೋದು 150. ಚೆನ್ನಾಗಿದೆ ಅಗ್ಲಕ್ಕೆ. ಇಷ್ಟೇ ಸ್ನೇಹಿತರೆ, ನಾನು ಇನ್ನು ಜಾಸ್ತಿ ಏನೂ ತೊಗೊಂಡಿಲ್ಲ ಗ್ರಾಸರಿ ಬಿಟ್ಟು. ಇನ್ನು ಸಾನುಗೆ ಅಲ್ಲಿ ಒಂದು ಗೇಮ್ ಆಡ್ಸೋದಿತ್ತು, ನಾವು ಹೋಗಬೇಕಾದ್ರೆ ನೋಡ್ಕೊಂಡು ಹೋಗಿದ್ವಿ. ಅದಕ್ಕೆ ಅಲ್ಲಿ ಎಲ್ಲಿ ಮುಚ್ಚಿಬಿಡ್ತಾರೋ ಅಂದ್ಕೊಂಡು ನಾವು ಅರ್ಜೆಂಟಾಗಿ ಬಂದುಬಿಟ್ವಿ. ಇಲ್ಲಾಂದರೆ ಇನ್ನೂ ಸ್ವಲ್ಪ ತಿರುಗ್ಬೋದಿತ್ತು, ನೋಡ್ಬೋದಿತ್ತು. ಎನಿವೇಸ್, ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಮ್ಮ ಶನಿವಾರದ ದಿನ ಹೀಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಗ ನೋಟಿಫಿಕೇಷನ್ ಬರುತ್ತೆ, ಅದು ನೋಟಿಫಿಕೇಷನ್ ಬಟನ್. ಆ್ಯಂಡ್ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ. ನಿಮ್ಮ ಡಯಟ್ ರುಟೀನ್ನ ಶೇರ್ ಮಾಡಿ ಅಂದಿದ್ರಿ, ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಸೊ ಶಾಪಿಂಗ್ ಆಗಿದೆ, ಸ್ವಲ್ಪ ಬಾಕಿ ಇದೆ, ಅದೆಲ್ಲ ಮಾಡಿದ್ಮೇಲೆ ಅದನ್ನು ಕೂಡ ಶೇರ್ ಮಾಡ್ತೀನಿ.